ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತು ನಾವು ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ನಲ್ಲಿದ್ದೀವಿ. ಸಾಕಷ್ಟು ಸಂಚಿಕೆಗಳಲ್ಲಿ ರತ್ನಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಬರ್ತಿದ್ವಿ. ಕಳೆದ ಸಂಚಿಕೆಯಲ್ಲಿ ವಾಸ್ತು ಪ್ಲಾಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ವಾಸ್ತು ಪಿರಮಿಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ವಿ. ಪ್ರಮುಖವಾಗಿ ನೋಡೋದಾದ್ರೆ ಆಧ್ಯಾತ್ಮಿಕ ಜೀವನತೆಯಲ್ಲಿ ಜೊತೆಗೆ ಧಾರ್ಮಿಕತೆಯಲ್ಲಿ ಹೆಚ್ಚಾಗಿ ಯಾರೆಲ್ಲ ಇರ್ತಾರೋ ಅವರ ಜೀವನದಲ್ಲಿ ಈ 7 ಚಕ್ರಗಳು ಆಕ್ಟಿವ್ ಆಗಿರುತ್ತೆ ಅಂತ, ಅಂದರೆ ಧನಾತ್ಮಕತೆಯನ್ನು ಉಂಟು ಮಾಡ್ತಿರ್ತಾರೆ. ತುಂಬ ಜನರಿಗೆ ಈ ಚಕ್ರಗಳಲ್ಲಿ ಏರುಪೇರಾದರೆ ಜೀವನದಲ್ಲೂ ಕೂಡ ಅನೇಕ ರೀತಿಯ ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಅದೆಲ್ಲವನ್ನ ಕರೆಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಈ ಪಿರಮಿಡ್ ಅಂದರೆ ವಾಸ್ತು ಪಿರಮಿಡನ್ನು ಮನೆಯಲ್ಲಿ ಇಡೋದ್ರಿಂದ ಸಾಕಷ್ಟು ರೀತಿ ಬದಲಾವಣೆಗಳಾಗುತ್ತೆ ಅಂತ ಕೇಳ್ಪಟ್ಟಿದ್ದೇವೆ. ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಈ ಬಗ್ಗೆ ಹೆಚ್ಚಾಗಿ ಮಾಹಿತಿಯನ್ನು ಕೊಡೋಣ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬಿದಿ ಅವರು ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಈ ವಾಸ್ತು ಪಿರಮಿಡ್ ಅಂದರೆ ಜೆಮ್ಸಿಂದ ಮಾಡಿರುವಂತಹ ವಾಸ್ತು ಪಿರಮಿಡ್ ಅಂದ್ರೇ ಏನೋ ಒಂದು ರೀತಿ ಪಾಸಿಟಿವಿಟಿ ಅಂತ ಹೇಳ್ತಾರೆ. ತುಂಬ ಜನ ಈ ಆಧ್ಯಾತ್ಮಿಕ ಜೀವನದಲ್ಲಿ ಹೋಗುವಂಥವ್ರಿಗೆ, ಈ ಧನಾತ್ಮಕವಾಗಿ ಬದುಕುವಂಥವ್ರಿಗೆ ಹೆಚ್ಚಾಗಿ ಈ ಪಿರಮಿಡ್ಗಳು ತುಂಬ ಅಟ್ರಾಕ್ಟ್ ಮಾಡುತ್ತೆ. ಜೊತೆಗೆ ತುಂಬ ಜನ ಧ್ಯಾನ ಮಾಡಬೇಕು ಅಂದರೂ ಕೂಡ, ಪೀಸ್ಫುಲ್ ಆಗಿರಬೇಕು ಅಂದರೂ ಕೂಡ ಈ ಪಿರಮಿಡನ್ನು ಚೂಸ್ ಮಾಡ್ತಾರೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಅಂದರೆ ವಿಶೇಷವಾಗಿ ಈ ರತ್ನಗಳ ಮೂಲಕ ಪಿರಮಿಡ್ ಮಾಡಿರೋದು ಯಾಕೆ, ಏನೆಲ್ಲ ಬದಲಾವಣೆಗಳನ್ನು ತಂದೊಡ್ಡುತ್ತೆ, ಇದರ ಉಪಯೋಗಗಳು. ನಮಸ್ತೆ ಎಲ್ಲ ಟಿವಿ ನೈನ್ ವಿಶ್ವರಿಗೆ. ನೋಡಿ, ವಾಸ್ತುಶಾಸ್ತ್ರ ಪ್ರಕಾರ ನಮ್ಮ ಮನೆಯಲ್ಲಿ ಯಾವುದೊಂದು ವಾಸ್ತು ದೋಷ ಇದೆ, ಆ ವಾಸ್ತು ದೋಷ ನಿವಾರಣೆ ಮಾಡಬೇಕು ಅಂದರೆ, ಇವಾಗ ನೀವು ಮನೆ ಕಟ್ಬಿಟ್ಟಿದ್ದೀರಾ, ಮನೆ ಕಟ್ಟೋಕ್ಕೆ ಮುಂಚೆ ನಾನು ಲಾಸ್ಟ್ ಎಪಿಸೋಡನ್ನು ಕೂಡ ಹೇಳಿದೆ, ವಾಸ್ಕಲ್ನಲ್ಲಿ ನೀವು ನವರತ್ನಗಳು ಮತ್ತು ಪಂಚಲೋಹಗಳು ಆಗ್ಬೋದು. ಇವಾಗ ಮನೆ ಕಟ್ಬಿಟ್ಟಿದ್ದೀರಾ ಅಥವಾ ಅಪಾರ್ಟ್ಮೆಂಟಲ್ಲಿ ಇದ್ದೀರಾ, ಎಲ್ಲ ಆಗಿದೆ. ಇವಾಗ ಗೋಡೆ ಕಟ್ಟಕ್ಕೆ ಮಾಡೋಕ್ಕಾಗಲ್ಲ, ಮನೆ ಬ್ಲಾಸ್ಟ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ರತ್ನಶಾಸ್ತ್ರ ಪ್ರಕಾರ ಒಂದು ಸುಲಭವಂತ ಒಂದು ರೆಮಿಡಿ ಇದೆ. ಅದು ಯಾವುದಂದರೆ ಪಿರಮಿಡ್ಸ್. ಈ ಪಿರಮಿಡ್ಸ್ ಬಂದ್ಬಿಟ್ಟು ಈ ಒಂದು ಶೇಡ್, ಈ ಶೇಡ್ನಲ್ಲಿ ನಾವು ಒಳಗಡೆ ಜೆಮ್ ಸ್ಟೋನ್ ಹಾಕಿದ್ದೀವಿ. ಈ ಜೆಮ್ ಸ್ಟೋನ್ ಮಹತ್ವ ಏನಂದರೆ, ಒನ್ ಪ್ಲಾನೆಟ್ಸ್ಗೆ ಒನ್ ಜೆಮ್ ಸ್ಟೋನ್ ರೂಲ್ ಆಗುತ್ತೆ. ಒನ್ ಜೆಮ್ ಸ್ಟೋನ್ನ ಒನ್ ಪ್ರಾಪರ್ಟೀಸ್ ಇದೆ, ಒನ್ ಎನರ್ಜೀಸ್ ಇದೆ, ಒನ್ ಬೆನಿಫಿಟ್ಸ್ ಇದೆ. ಅದಕ್ಕೋಸ್ಕರ ನೋಡಿ, ವಾಸ್ತು ಪ್ರಾಬ್ಲಮ್ಸ್ ಕೂಡ ನಮ್ಮ ಹತ್ರ ಜೆಮ್ ಸ್ಟೋನ್ ಇದೆ. ಚಕ್ರ ಹೀಲಿಂಗ್ಗೆ ಕೂಡ ಎಕ್ಸಾಂಪಲ್, ನಿಮ್ಮ ಥ್ರೋಟ್ ಚಕ್ರ ಬ್ಲಾಕ್ ಆಗಿದೆ, ಅಥವಾ ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ, ಅಥವಾ ಥರ್ಡ್ ಚಕ್ರ ಬ್ಲಾಕ್ ಆಗಿದೆ, ಅಥವಾ ಸೋಲಾರ್ ಚಕ್ರ ಬ್ಲಾಕ್ ಆಗಿದೆ, ಯಾವುದೊಂದು ಚಕ್ರ ಬ್ಲಾಕ್ ಆಗಿದೆ, ಅದಕ್ಕೋಸ್ಕರನೂ ಕೂಡ ಈ ಪಿರಮಿಡ್ನ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಈ ಜೆಮ್ ಥೆರಪಿನಲ್ಲೂ ಕೂಡ ಈ ಜೆಮ್ ಸ್ಟೋನ್ ಪಿರಮಿಡ್ ತುಂಬಾ ಯೂಸ್ ಮಾಡ್ಬೋದು. ನೀವು ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಈ ಮೆಡಿಟೇಷನ್ ಟೈಮ್ನಲ್ಲೂ ಕೂಡ ಈ ಜೆಮ್ ಸ್ಟೋನ್ ಪಿರಮಿಡನ್ನು ನೀವು ಯೂಸ್ ಮಾಡ್ಬೋದು. ಎಕ್ಸಾಂಪಲ್, ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ತೊಗೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಈ ಜೆಮ್ ಸ್ಟೋನ್ನ ಒನ್ ಪ್ಲ್ಯಾನೆಟ್ಗೆ ರೂಲ್ ಆಗುತ್ತೆ. ಆ ಪ್ಲ್ಯಾನೆಟ್ ರೂಲಿಂಗಿಂದ ಆ ಒಂದು ಪ್ರಾಬ್ಲಮ್ಸ್ಗೆ ರೂಲ್ ಆಗುತ್ತೆ. ಆವಾಗ ನಾವು ಏನು ಮಾಡಬೇಕು, ಎಕ್ಸಾಂಪಲ್ ಈ ಒಂದು ಪ್ರಾಬ್ಲಮ್ಗೆ ಇಂತಹ ಜೆಮ್ ಸ್ಟೋನ್ ನಾವು ಯೂಸ್ ಮಾಡ್ಬೋದು, ಅಥವಾ ಇಂಥ ಟ್ರೀ ಯೂಸ್ ಮಾಡ್ಬೋದು. ಅಥವಾ ಟ್ರೀ ತುಂಬ ದೊಡ್ಡದಾಗಿ ಕಾಣಿಸುತ್ತಪ್ಪ, ಕಾಣಿಸ್ಬಾರ್ದು ಅಂದರೆ ನಾವು ಏನು ಮಾಡಿದ್ವಿ ಅಂದರೆ, ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಂತಹ ಪಿರಮಿಡ್ನ ನೀವು ಯೂಸ್ ಮಾಡ್ಬೋದು. ಎಕ್ಸಾಂಪಲ್, ಫೈನಾನ್ಷಿಯಲ್ ಪ್ರಾಬ್ಲಮ್ ನಾನು ಹೇಳಿದೆ. ಈ ಫೈನಾನ್ಷಿಯಲ್ ಪ್ರಾಬ್ಲಮ್ಗೆ ದುಡ್ಡಿನಲ್ಲಿ ಅಭಿವೃದ್ಧಿ ಆಗಬೇಕು, ಫೈನಾನ್ಸ್ ಗ್ರೋತ್ ಆಗಬೇಕಂದ್ರೆ ನಾನು ಸಿಟ್ರಿನ್ ಜೆಮ್ ಸ್ಟೋನ್ ಹೇಳಿದೆ. ಸಿಟ್ರಿನ್ ಜೆಮ್ ಸ್ಟೋನ್ ಟ್ರೀ ನಿಮಗೆ ತೋರಿಸಿದೆ. ಈ ಸಿಟ್ರಿನ್ ಜೆಮ್ ಸ್ಟೋನ್ ಟ್ರೀ ದೊಡ್ಡದಿದೆ, ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ ನಿಮ್ಮ ಫೈನಾನ್ಸ್ ಜಾಗನಲ್ಲಿ ಅಥವಾ ನಿಮ್ಮ ಟೇಬಲ್ನಲ್ಲಿ, ಅದಕ್ಕೋಸ್ಕರ ನಾವು ಒಂದು ಸ್ಮಾಲ್ ಪುಟ್ಟ ಅಂತ ಪಿರಮಿಡ್ ನಾವು ಮಾಡಿದ್ದೀವಿ. ಇದು ಯಾವುದಂದರೆ ಸಿಟ್ರಿನ್ ಟ್ರೀ ಪಿರಮಿಡ್ ಅಂತ ನಾವು ಹೇಳ್ತೀವಿ. ಇದು ವಿಶೇಷ ಅಂದರೆ ಸ್ಮಾಲ್ ಸಿಟ್ರಿನ್ ಜೆಮ್ ಸ್ಟೋನ್ ಇದೆ ಮತ್ತು ರಫ್ ಜೆಮ್ ಸ್ಟೋನು ಕೂಡ ಈ ಜೆಮ್ ಸ್ಟೋನ್ ಇದೆ. ಇದೇನಾಗಂದರೆ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗಬೇಕು ಮತ್ತು ಫೈನಾನ್ಷಿಯಲಿ ಗ್ರೋತ್ ಆಗಬೇಕಂದ್ರೆ ಈ ಸಿಟ್ರಿನ್ ಸ್ಟೋನ್ ಪಿರಮಿಡನ್ನು ನೀವು ಯೂಸ್ ಮಾಡ್ಬೋದು. ನೋಡಿ, ಬಿಸ್ನೆಸ್ ಸೆಕ್ಟರ್ಸ್ ಮತ್ತು ಎಜುಕೇಷನ್ ಸೆಕ್ಟರ್ಸ್ನಲ್ಲಿ ನೀವು ಕೇಳಿರ್ತೀರಾ, ಬಿಸ್ನೆಸ್ ಸೆಕ್ಟರ್ಸ್ನಲ್ಲಿ ಅಭಿವೃದ್ಧಿ ಆಗಬೇಕು ಮತ್ತು ಫೈನಾನ್ಷಿಯಲಿ ಅಭಿವೃದ್ಧಿ ಆಗಬೇಕು. ಇನ್ನೇನಂದರೆ ಈ ಮಕ್ಕಳಿಗೆ ಇದು ಎಜುಕೇಷನ್ ಸೆಕ್ಟರ್ನಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ನಾನು ಈಸಿಯೆಸ್ಟ್ ನಾನೇನು ಹೇಳಿದೆ ಅಂದರೆ, ಒನ್ ಆಫ್ ದಿ ಬೆಸ್ಟ್ ಜೆಮ್ ಸ್ಟೋನ್ ಗ್ರೀನ್ ಜೇಡ್ ಜೆಮ್ ಸ್ಟೋನ್ ಅಂತ ಹೇಳಿದೆ. ಮತ್ತು ಈ ವಿದ್ಯಾಭ್ಯಾಸ ಬ್ರಾಸ್ಲೆಟ್ ಅಂತ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ, ಅದು ಎಷ್ಟೋ ಜನಗ ಬುಕ್ ಮಾಡಿದ್ದಾರೆ. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ವಿದ್ಯಾಭ್ಯಾಸ ಬ್ರಾಸ್ಲೆಟ್ ನೀವು ಬುಕ್ ಮಾಡ್ಬೋದು, ಅಥವಾ ಅವ್ರದ್ದು ಸ್ಟಡಿ ಟೇಬಲ್ ಅಥವಾ ಅವ್ರದ್ದು ಜಾಗನಲ್ಲಿ ಈ ಒಂದು ಪಿರಮಿಡ್ನು ಕೂಡ ಇಡ್ಬೋದು. ಮತ್ತು ಬ್ರಾಸ್ಲೆಟ್ ಹಾಕೋಕ್ಕೆ ಆಗ್ತಿಲ್ಲ ಅಂದರೆ ಈ ಪಿರಮಿಡ್ ಅವರು ನಿಮ್ಮ ಬಿಸ್ನೆಸ್ ಪ್ಲೇಸ್ನಲ್ಲೂ ಕೂಡ ಈ ಪಿರಮಿಡ್ ನೀವು ಇಡ್ಬೋದು. ನಾನು ವೆರಿ ಇಂಪಾರ್ಟೆಂಟ್ ನನಗೆ ಹೇಳಿದೆ, ರೋಸ್ ಕಾರ್ಡ್ಸ್ ಪಿರಮಿಡ್ ಅಂತ ಬರುತ್ತೆ. ರೋಸ್ ಕಾರ್ಡ್ಸ್ ಏನಕ್ಕೆ, ನಿಮ್ಮ ಮನೆಯಲ್ಲಿ ವಾಸ್ತು ದೋಷ ಇದೆ, ಅಥವಾ ಯಾವುದೊಂದು ಫೈನಾನ್ಷಿಯಲಿ ಕ್ರಶ್ ಆಗ್ತಾ ಇದೆ, ಅಥವಾ ಒಂದು ಲವ್ ಇಲ್ಲ, ಅಫೆಕ್ಷನ್ ಇಲ್ಲ, ಅಥವಾ ಯಾವುದೊಂದು ಸ್ಟ್ರಾಂಗ್ ಬೌಂಡಿಂಗ್ ಇಲ್ಲ, ನಿಮ್ಮ ವೈಫ್ ಜೊತೆ ಇರ್ಬೋದು, ನಿಮ್ಮ ಅಪ್ಪ ಜೊತೆ ಇರ್ಬೋದು, ನಿಮ್ಮ ಫ್ಯಾಮಿಲಿ ಜೊತೆ ಇರ್ಬೋದು, ಯಾವುದೊಂದು ರಿಲೇಷನ್ಶಿಪ್ ಇರ್ಬೋದು,
ಅದಕ್ಕೋಸ್ಕರ ಇದು ಒಂದು ರೋಸ್ ಕಾರ್ಡ್ಸ್ ಪೆರಿಮಿಟ್ನ ವೆರಿ ಇಂಪಾರ್ಟೆಂಟ್ ಆಗಿ ತುಂಬ ಈಸಿಯೆಸ್ಟ್ ವೇನಲ್ಲಿ ನಾವು ಇದು ಓಪನ್ ಮಾಡ್ತೀವಿ. ಇದು ಏನು ಉಪಯೋಗ ಹೆಂಗೆ ಮಾಡಬೇಕಂದ್ರೆ ನಾರ್ಮಲ್ ತಟ್ಟೆನಲ್ಲಿ ಕಾಪರ್ ತಟ್ಟೆ ಇರ್ಬೋದು ಅಥವಾ ಬೆಳ್ಳಿ ತಟ್ಟೆ ಇರ್ಬೋದು ಅಥವಾ ನಾರ್ಮಲ್ ಪ್ಲೇಸ್ನಲ್ಲೂ ಕೂಡ ಈ ತಟ್ಟೆ ಇಡ್ಬೋದು, ನೀವು ಯೂಸ್ ಮಾಡಬಹುದು. ಜೊತೆಗೆ ತುಂಬ ಹೆಚ್ಚಾಗಿ ಅಂದರೆ ಈ ರುದ್ರಾಕ್ಷಿಗಳು ಅಂದರೆ ಶಿವನ ತತ್ವ ಅಂತ ಹೇಳ್ತಾರೆ. ತುಂಬ ಜನರು ಇದನ್ನು ಧಾರಣೆ ಮಾಡ್ತಾರೆ, ಆದರೆ ವಿಶೇಷವಾಗಿ ಇಲ್ಲಿ ಪಿರಮಿಡ್ ಒಳಗಡೆ ಆಗಿದ್ದೀರಿ, ಇದರ ವಿಶೇಷತೆ ಏನು? ಇದೇನಂದರೆ ಮೇಲೆ ಶ್ರೀಯಂತ್ರ ನಾವು ಮಾಡಿದ್ದೀವಿ. ಶ್ರೀಯಂತ್ರ ಏನಂದರೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಸ್ಪಿರಿಚುವಲ್ ಗ್ರೋತ್ ಇರಲಿ, ಶ್ರೀಯಂತ್ರ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಇದಕ್ಕಿಂತ ಸೆಂಟರ್ನಲ್ಲಿ ಇದೆ ರುದ್ರಾಕ್ಷಿ ಜೆಮ್ಸ್ಟೋನ್ಸ್. ರುದ್ರಾಕ್ಷಿ ಇದೆ. ರುದ್ರಾಕ್ಷಿ ವಿಶೇಷ ಏನಂದರೆ ನೀವು ರುದ್ರಾಕ್ಷಿ ಧಾರಣೆ ಮಾಡ್ಕೊಂತ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ನೀವು ರುದ್ರಾಕ್ಷಿ ಇಡ್ಬೋದು ಅಥವಾ ಪಿರಮಿಡ್ ಫಾರ್ಮ್ನಲ್ಲಿ ಕೂಡ ರುದ್ರಾಕ್ಷಿ ಇರ್ಬೋದು. ಮತ್ತು ನಿಮ್ಮ ಮನೆಯಲ್ಲಿ ಭೂಮಿನಲ್ಲಿ ಸಂಬಂಧಪಟ್ಟ ಪ್ಲಾನೆಟ್ ಗ್ರಹ ಯಾವುದಂದರೆ ಅದು ಬಂದ್ಬಿಟ್ಟು ಕುಜಗ್ರಹ. ಕುಜಗ್ರಹ ಸಂಬಂಧಪಟ್ಟ ಜೆಮ್ಸ್ಟೋನ್ ಬಂದ್ಬಿಟ್ಟು ರೆಡ್ ಕಾರ್ಲಿನಿಯನ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ ಮತ್ತು ರೆಡ್ ಜಾಸ್ಪರ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ಈ ಮೂರು ಪಿರಮಿಡ್ ವಿಶೇಷವಾಗಿ ಏನಕ್ಕೆ ಉಪಯೋಗ ಏನು ಮಾಡ್ತಾರೆ ಅಂದರೆ ಶ್ರೀಯಂತ್ರ ಇದೆ, ರುದ್ರಾಕ್ಷಿ ಇದೆ ಮತ್ತು ರೆಡ್ ಜಾಸ್ಪರ್ ಜೆಮ್ಸ್ಟೋನ್ ಇದೆ. ನಿಮ್ಮ ಜೀವನದಲ್ಲಿ ಯಾವುದೋ ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಫ್ಲೋ ಆಗಿ ರನ್ ಆಗ್ತಾ ಇಲ್ಲ ಮತ್ತು ಭೂಮಿನಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಇದೆ, ಇಂಪಾರ್ಟೆಂಟ್ ಆಗಿ ನಾವು ಏನು ಹೇಳ್ತಾ ಇದ್ವಿ ಅಂದರೆ ಯಾವುದೋ ಒಂದು ಜಮೀನು ಸೇಲ್ ಆಗ್ತಾ ಇಲ್ಲ, ಮನೆ ಸೇಲ್ ಆಗ್ತಾ ಇಲ್ಲ, ಮನೆಯಲ್ಲಿ ಲಿಟಿಗೇಷನ್ಸ್ ಇದೆ, ಕೋರ್ಟ್ ಕಚೇರಿ ಯಾವುದೋ ಒಂದು ಪ್ರಾಬ್ಲಮ್ಸ್ ಇದೆ ಅಂದರೆ ಈ ಪಿರಮಿಡ್ನ ವಿಶೇಷವಾಗಿ ಯೂಸ್ ಮಾಡಿರೋದು. ಕೋರ್ಟ್ ಕಚೇರಿ ಪ್ರಾಬ್ಲಮ್ ಇರ್ಬೋದು, ಮನೆ ಸೇಲ್ ಆಗ್ತಾ ಇಲ್ಲ ಅಥವಾ ಬಾಡಿಗೆಗೆ ಬರ್ತಾ ಇಲ್ಲ, ಯಾವುದೇ ನೆಗೆಟಿವ್ ಎನರ್ಜೀಸ್ ಇದೆ, ಅದಕ್ಕೋಸ್ಕರ ವಿಶೇಷವಾಗಿ ಈ ಒಂದು ಬ್ರಾಂಚನ್ನ ನಾವು ಯೂಸ್ ಮಾಡ್ತಾ ಇದ್ವಿ. 7 ಚಕ್ರಗಳನ್ನು ಆಕ್ಟಿವ್ ಮಾಡುವಂತಹ ಪಿರಮಿಡ್ ಅಂತ ಹೇಳಿದ್ರಿ. ಈ ಚಕ್ರಗಳು ಹೇಗೆ ಬ್ಲಾಕ್ ಆಗಿರುತ್ತೆ ಅಂತ ತಿಳ್ಕೊಳ್ಳೋದು ಹೇಗೆ? ಅದಕ್ಕೆ ಸಂಬಂಧಪಟ್ಟಂತ ಸ್ಟೋನ್ ಅಂದರೆ ಪಿರಮಿಡನ್ನು ಇಡೋದು ಹೇಗೆ? ನೋಡಿ, ಚಕ್ರ ಕ್ಲಾಸಸ್ ನಾವು ಓಪನ್ ಮಾಡಿದ್ದೀವಿ. ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಎಲ್ಲ ಕಸ್ಟಮರ್ಸ್ಗೂ ಕೂಡ ಈ ಕ್ಲಾಸಸ್ನಲ್ಲಿ ನಾವು ಏನು ಹೇಳ್ತಾ ಇದ್ವಿ ಅಂದರೆ ನಿಮ್ಮ 7 ಚಕ್ರ ಏನಿದೆ ಆ 7 ಚಕ್ರ ರೂಲ್ ಮಾಡೋಂಥ ಯಾವುದು ಜೆಮ್ಸ್ಟೋನ್ ಇರ್ಬೋದು ಅಥವಾ ಆ್ಯಕ್ಟಿವೇಟ್ ಹೆಂಗೆ ಮಾಡಬೇಕು ಅಥವಾ ಡಿಆಕ್ಟಿವೇಟ್ ಹೆಂಗೆ ಮಾಡಬೇಕು, ಯಾವುದು ಚಕ್ರ ತುಂಬ ಸ್ಟ್ರಾಂಗ್ ಇದೆ, ವೀಕ್ ಆಗಿದೆ, ಅದು ಬಂದುಬಿಟ್ಟು ಅವರ ಸ್ಕ್ಯಾನರ್ನಲ್ಲಿ ನಾವು ಸ್ಕ್ಯಾನ್ ಮಾಡ್ತೀವಿ. ಆ ಸ್ಕ್ಯಾನರ್ನೂ ಕೂಡ ನಮ್ಮ ಆಫೀಸ್ನಲ್ಲಿ ಅವೈಲೇಬಲ್ ಇದೆ. ನಿಮ್ಮ ಯಾವುದೋ ಒಂದು ಅವರ ಸ್ಕ್ಯಾನಿಂಗ್ನಲ್ಲಿ ಯಾವುದೋ ಒಂದು ಚಕ್ರ ವೀಕ್ ಆಗಿದೆ, ಆ ಚಕ್ರದ್ದು ನೀವು ಜೆಮ್ಸ್ಟೋನ್ ಯೂಸ್ ಮಾಡ್ಬೋದು, ಬ್ರಾಸ್ಲೆಟ್ ಯೂಸ್ ಮಾಡ್ಬೋದು ಅಥವಾ ಪಿರಮಿಡ್ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಎಲ್ಲ 7 ಚಕ್ರ ಸ್ಟ್ರಾಂಗ್ ಮಾಡಬೇಕು ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲ 7 ರತ್ನಗೆ ನೀವು ಸ್ಟ್ರಾಂಗ್ ಮಾಡಬೇಕು, ಎಲ್ಲ 7 ಗ್ರಹಕ್ಕೆ ಸ್ಟ್ರಾಂಗ್ ಮಾಡಬೇಕಂದ್ರೆ ಈ ಒಂದು ಪಿರಮಿಡ್ ಇದೆ. ಇದು ಬಂದುಬಿಟ್ಟು 7 ಚಕ್ರ ಜೆಮ್ಸ್ಟೋನ್ ಪಿರಮಿಡ್ ಅಂತ ನಾವು ಕರಿತೀವಿ. ಇದೇನು ವಿಶೇಷವಾಗಿ ಏನಕ್ಕೆ ಯೂಸ್ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ದೋಷ ಇರಲಿ, ನೆಗೆಟಿವ್ ಎನರ್ಜೀಸ್ ಇರಲಿ, ಫೈನಾನ್ಷಿಯಲ್ ಗ್ರೋತ್ ಇರಲಿ, ಸ್ಪಿರಿಚುವಲ್ ಗ್ರೋತ್ ಇರಲಿ ಮತ್ತು ಮೆಂಟಲ್ ಗ್ರೋತ್ ಇರಲಿ, ಮೆಂಟಲ್ ಡಿಸ್ಟರ್ಬೆನ್ಸ್ ಇರಲಿ, ಈ 7 ಚಕ್ರ ಪಿರಮಿಡ್ನ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಕೋರ್ಟ್ ಕಚೇರಿ ಸಮಸ್ಯೆಗಳು ಅಂತ ಹೇಳ್ತಿದ್ದಾರೆ ಅಂದರೆ ತುಂಬ ಜನ ಈ ಸಮಸ್ಯೆನ ಅನುಭವಿಸ್ತಾನೆ ಇರ್ತಾರೆ. ಏನೋ ಒಂದು ಲಿಟಿಗೇಷನ್ ಬರುತ್ತೆ, ತಂದೆ ಮನೆಯಿಂದನೋ ತಾಯಿ ಮನೆಯಿಂದನೋ ಏನೋ ಒಂದು ಬರೋದಿರುತ್ತೆ, ಅದರಲ್ಲಿ ಹಿಂದೇಟ್ ಹಾಕ್ತಿರ್ತಾರೆ. ಸೊ ಅಂದರೆ ಆ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗಬೇಕಂದ್ರೆ ಈ ಚಕ್ರನ ಎಲ್ಲಿಡಬೇಕು ಮನೆಯಲ್ಲಿ? ನೋಡಿ, ನಾರ್ತ್ ಈಸ್ಟ್ ಪ್ಲೇಸ್ನಲ್ಲಿ ನೀವು ಈ ಜೆಮ್ಸ್ಟೋನ್ ಇರ್ಬೋದು ಅಥವಾ ವೆಸ್ಟ್ ಡೈರೆಕ್ಷನಲ್ಲಿ ಇಡ್ಬೋದು. ಇದು ಬಂದುಬಿಟ್ಟು ವಿಶೇಷವಾಗಿ ಮಾಡಿರೋದು ಕುಜಗ್ರಹ ಸಂಬಂಧಪಟ್ಟ ಭೂಮಿಗೆ ಸಂಬಂಧಪಟ್ಟ ಜೆಮ್ಸ್ಟೋನ್ಗೆ ನಾವು ಓಪನ್ ಮಾಡಿದ್ದೀವಿ. ಇದು ವಿಶೇಷವಾಗಿ ಏನಕ್ಕೆ ಅಂದರೆ ರುದ್ರಾಕ್ಷಿ ಇದೆ ಮತ್ತು ರೆಡ್ ಕಾರ್ಲಿನಿಯನ್ನಿಂದ ಶ್ರೀಯಂತ್ರ ಇದೆ. ಈ 3 ಕಾಂಬಿನೇಷನ್ ಆಗಿ ಮಾಡಿ ಒಂದು ಪಿರಮಿಡ್ ಮಾಡಿದ್ದೀವಿ. ಕೋರ್ಟ್ ಕಚೇರಿ ಕೆಲಸ ಇರಲಿ ಅಥವಾ ಯಾವುದೋ ಒಂದು ಟೆನ್ಷನ್ ನಡೀತಾ ಇದೆ ಮತ್ತು ಏನೊಂದು ಪ್ರಾಪರ್ಟಿ ಲಿಟಿಗೇಷನ್ ಆಗ್ತಾ ಇದೆ ಅಂದರೆ ಈ ಒಂದು ಪಿರಮಿಡ್ನ ನೀವು ಯೂಸ್ ಮಾಡಬಹುದು, ಆರಾಮಾಗಿ ನಿಮಗೆ ಎಫೆಕ್ಟಿವ್ ಆಗಿರುತ್ತೆ. ಓಕೆ, ತುಂಬ ಜನ ಹೇಳ್ತಿರ್ತಾರೆ ನಮ್ಗೆ ಯಾಕೋ ಭೂಮಿ ಯೋಗನೇ ಇಲ್ಲ ಅನಿಸ್ಬಿಡುತ್ತೆ, ಎಷ್ಟೋ ದೇವ್ರನ್ನ ಪೂಜೆ ಮಾಡ್ತೀವಿ, ಹರಕೆ ಎಲ್ಲ ಹೊತ್ತಿರ್ತೀವಿ, ಆದರೂ ಒಂದು ಮನೆ ತೊಗೊಳಕ್ಕಾಗ್ತಾ ಇಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾ ಇಲ್ಲ, ಬಂದಿದ್ದ ದುಡ್ಡೆಲ್ಲ ಖರ್ಚಾಗಿ ಹೋಗ್ತಿದೆ ಅಂತ ಹೇಳ್ತಾರೆ. ಸೊ ಈ ಭೂಮಿ ಯೋಗವನ್ನು ಪಡಿಬೇಕಂದ್ರೆ ಯಾವ ಚಕ್ರವನ್ನು ಯೂಸ್ ಮಾಡಿ? ಇದು ಬಂದುಬಿಟ್ಟು ರೆಡ್ ಕಾರ್ಲಿನಿಯನ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ಭೂಮಿ ನಿಮಗೆ ಅಚೀವ್ ಮಾಡಬೇಕು, ನೀವು ಮನೆ ತೊಗೊಳ್ಬೇಕು, ಒಂದು ಸೆಲ್ಫ್ ಕಾನ್ಫಿಡೆಂಟ್, ಫಸ್ಟ್ ಮನೆ ತೊಗೊಳಕ್ಕೆ ನೀವು ಯಾವುದೋ ಐಟಮ್ ತೊಗೊಳಕ್ಕೆ ಸೆಲ್ಫ್ ಕಾನ್ಫಿಡೆಂಟ್ ಇರಬೇಕು. ಫಸ್ಟ್ ಒಂದು ಗುರಿ ಇರಬೇಕು. ಗುರಿ ಇಲ್ಲ ಅಂದರೆ ನಿಮ್ಮ ಜೀವನನೇ ಅಲ್ಲ. ನಾವು ಸ್ಟಾರ್ಟಿಂಗ್ ಟಾರ್ಗೆಟ್ ಮಾಡಬೇಕು, ಹೌದು ಈ ವರ್ಷ ಒಳಗಡೆ 2025 ಒಳಗಡೆ ನಾವು ಇದನ್ನು ಅಚೀವ್ ಮಾಡಬೇಕು. ಆವಾಗಲೇ ನಿಮ್ಗೆ ಒಂದು ಥೆರಪಿ ಬರುತ್ತೆ, ಒಂದು ಮೆಂಟಲ್ ಕ್ಲಾರಿಟಿ ಬರುತ್ತೆ. ಈ ಕ್ಲಾರಿಟಿ ಇನ್ನೂ ಬೂಸ್ಟಪ್ ಮಾಡೋಕ್ಕೆ ಈ ರೆಡ್ ಕಾರ್ಲಿನಿಯನ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಜೆಮ್ಸ್ಟೋನ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಒಂದು ಪಾಸಿಟಿವ್ ಎನರ್ಜೀಸ್ ನಿಮಗೆ ತಂದಿರುತ್ತೆ. ನೋಡಿ, ಫಸ್ಟ್ ಒಂದು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮೆಂಟಲಿ ನೀವು ಫಸ್ಟ್ ಸೆಲ್ಫ್ ಕಾನ್ಫಿಡೆಂಟ್ ಆಗಿರಬೇಕು. ಎಸ್, ಐ ಕ್ಯಾನ್ ಡೂ ಇಟ್ ಆ್ಯಂಡ್ ಐ
ಐ ವಿಲ್ ಡೂ ಇಟ್. ಈ ಕಾನ್ಫಿಡೆಂಟ್ ಇದೆ ಅಂದರೆ ಈ ಜೆಮ್ ಸ್ಟೋನ್ ಕಾನ್ಫಿಡೆಂಟ್ ಆಗಿ ನಿಮಗೆ ವರ್ಕ್ಫುಲ್ ಆಗುತ್ತೆ. ನೀವು ಎಷ್ಟೋ ಜನ ಕೇಳಿರ್ತೀರ ಡೂಪ್ಲಿಕೇಟ್ ಜೆಮ್ ಸ್ಟೋನ್ ಸಿಗ್ತಾ ಇದೆ, ಪ್ಲಾಸ್ಟಿಕ್ ಜೆಮ್ ಸ್ಟೋನ್ ಸಿಗ್ತಾ ಇದೆ. ಈ ಬಿಕಾಸ್ ಆಫ್ ದಿಸ್ ಥೆರಪಿ, ಬಿಕಾಸ್ ಆಫ್ ದಿಸ್ ನಾಲೆಜ್, ಈ ಜೆಮ್ ಸ್ಟೋನ್ ಮೇಲೆ ವಿಶ್ವಾಸನೂ ಬರ್ತಾ ಇಲ್ಲ ಎಲ್ಲರಿಗೆ. ಏನಕ್ಕೆ ನೆಮ್ಮದಿ ಮಾಡಬೇಕಲ್ಲ, ಈ ಟ್ರಸ್ಟೇ ಬಿಲ್ಡ್ ಆಗ್ತಾ ಇಲ್ಲ. ಟ್ರಸ್ಟ್ ಬಿಲ್ಡ್ ಮಾಡೋಕ್ಕೆ ನಾವು ಈ ಒಂದು ಆಫೀಸ್ ಓಪನ್ ಮಾಡಿದ್ವಿ ಬೆಂಗಳೂರಿನಲ್ಲಿ ಅಂತ, ಮಲ್ಲೇಶ್ವರಂನಲ್ಲಿ 100% ನ್ಯಾಚುರಲ್ ಅಥೆಂಟಿಸಿಟಿ ಆ್ಯಂಡ್ ಸರ್ಟಿಫೈಡ್ ಇರೋಂಥ ಜೆಮ್ ಸ್ಟೋನ್, ರುದ್ರಾಕ್ಷಿ, ಬೀಡ್ಸ್, ಪಿರಮಿಡ್ಸ್ ಎಲ್ಲ ಇದು ಓಪನ್ ಮಾಡಿದ್ದೀವಿ. ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಈ ಜೆಮ್ ಸ್ಟೋನ್ ಆಗಬೇಕು, ಎಲ್ಲರೂ ಕೂಡ ಈ ಜೆಮ್ ಸ್ಟೋನಿಂದ ಒಂದು ಪಾಸಿಟಿವ್ ಎನರ್ಜೀಸ್ ಕ್ರಿಯೇಟ್ ಮಾಡಬೇಕು. ನಮ್ಮ ಆರ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂತ ತುಂಬ ಜನ ಹೇಳ್ತಾರೆ. ಈ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ಜನ ಯಾರು ಒಲವನ್ನು ತೋರುತ್ತಿರುತ್ತೋ ಅವರ ಆರ ಸ್ಟ್ರಾಂಗ್ ಆಗಿರುತ್ತೆ. ಅಂದರೆ ಯಾರೇ ನಮ್ಮ ಮುಂದೆ ಏನೇ ಕಿರ್ಚಾಡಿದ್ರು ಅಥವಾ ನಮ್ಮನ್ನು ಟ್ರಿಗರ್ ಮಾಡಿದ್ರು ಕೂಡ ಅವರು ಶಾಂತಿಯಿಂದ ಇರ್ತಾರೆ. ಬಟ್ ತುಂಬ ಜನರಿಗೆ ಅದಾಗೋದಿಲ್ಲ. ಯಾರೋ ಏನೋ ಒಂದು ಸಣ್ಣ ಪುಟ್ಟದೊಂದು ನಿನ್ನ ಕಡೆ ಬೊಟ್ಟು ಮಾಡಿದ ತಕ್ಷಣ ನಾವು ಅವ್ರಿಗೆ ಹೋಗಿ ಹೊಡಿಲೇಬೇಕು ಅನ್ನೋ ರೀತಿಯಲ್ಲಿ ಬಂದ್ಬಿಡುತ್ತೆ. ಅಂದರೆ ತುಂಬ ಕೋಪ ಬರ್ತಾ ಇರುತ್ತೆ, ಆಂಗ್ಸೈಟಿ ಆಗ್ತಾ ಇರುತ್ತೆ, ಆರಲ್ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಈ ಹಿಂದೆ ಚೆನ್ನಾಗಿದ್ದಪ್ಪ, ಇತ್ತೀಚೆಗೆ ಯಾಕೋ ಈ ರೀತಿ ಹಾಡೋಕ್ಕೆ ಹುಚ್ಚುಚ್ಚಾಗಿ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಅಂತ ತುಂಬ ಜನ ಹೇಳ್ತಿರ್ತಾರೆ. ಅಂದರೆ ಈ ರೀತಿ ಅಂದರೆ ಮೆಂಟಲ್ ಒಂದು ಕ್ಲಾರಿಟಿ ಇರಲ್ಲ, ಜೀವನದಲ್ಲಿ ಒಂದು ಉದ್ದೇಶ ಇರಲ್ಲ, ಏನೋ ಒಂದು ಗೋಲ್ ಇರೋದಿಲ್ಲ, ಯಾವ ರೀತಿ ಬದುಕಬೇಕು ಅನ್ನೋದು ಗೊತ್ತಿರೋದಿಲ್ಲ. ಬರೋ ಸಂಬಳ ಹಾಗೆ ತರ್ತಾರೆ, ಖರ್ಚು ಮಾಡ್ತಾರೆ, ಹೆಂಗೋ ಬದುಕೊಂಡು ಹೋಗ್ತಿರ್ತಾರೆ. ಸೊ ಈ ರೀತಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋರು ಈ ಚಕ್ರಗಳ ಮೂಲಕವಾಗಿ ಏನಾದರೂ ಬದಲಾವಣೆಗಳನ್ನು ತರಬಹುದಾ? ತರೋದಾದ್ರೆ ಯಾವ ಚಕ್ರ? ಖಂಡಿತ ತರಬಹುದು. ನೋಡಿ, ಚಕ್ರ ಅಂದರೆ ನಮ್ಮ ಬಾಡಿನಲ್ಲಿ 7 ಚಕ್ರ ಇದೆ. ಇಟ್ ಮೈಟ್ ಬಿ ಸೋಲಾರ್ ಚಕ್ರ, ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ, ಎವ್ರಿ ಚಕ್ರ ಇದೆ. ಈ ಚಕ್ರಕ್ಕೆ ಫಸ್ಟ್ ನಮ್ಮ ಬಾಡಿನಲ್ಲಿ ಸ್ಕ್ಯಾನಿಂಗ್ ಮಾಡಬೇಕು. ಆವಾಗಲೇ ಗೊತ್ತಾಗುತ್ತೆ ಯಾವ ಚಕ್ರ ಯಾವಾಗ ಯೂಸ್ ಆಗುತ್ತೆ, ಬೆನಿಫಿಷಿಯಲ್ ಆಗಿರುತ್ತೆ. ಸೆಕೆಂಡ್ ಪಾಯಿಂಟ್, ಅಥವಾ ನಿಮ್ಮ ಜಾತಕನಲ್ಲಿ ತುಂಬ ಸುಲಭ ಅಂತ ಈಸಿಯೆಸ್ಟ್ ವೇ ಅಂತ ನಿಮ್ಮ ಜಾತಕನಲ್ಲಿ ಗೊತ್ತಾಗ್ಬಿಡುತ್ತೆ ಯಾವುದು ನಿಮ್ಮ ಪ್ರಾಬ್ಲಮ್ ಡಿಎಫೆಕ್ಟಿವ್ ಇದೆ, ಆವಾಗ ಯಾವ ಜೆಮ್ಸ್ ನೀವು ಯೂಸ್ ಮಾಡಬಹುದು. ಇವಾಗ ನೀವು ಕಾಮನ್ ಆಗಿ ಹೇಳ್ತಾ ಇದ್ದೀರಾ ನೆಮ್ಮದಿ ಇಲ್ಲ, ತುಂಬ ಜಗಳ ಆಗ್ತಾ ಇದೆ, ಟೆನ್ಷನ್ಸ್ ಇದೆ, ಕ್ರಿಯೇಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಒನ್ ಆಫ್ ದಿ ಈಸಿಯೆಸ್ಟ್ ಅಂದರೆ ನಿಮ್ಮ ಬಾಡಿಗೆ ರೀಚಾರ್ಜ್ ಮಾಡಬೇಕು, ನಿಮ್ಮ ಲೈಫ್ನಲ್ಲಿ ರೀಚಾರ್ಜ್ ಮಾಡಬೇಕಂದ್ರೆ ಸ್ಯಾಲನೈಟ್ ಜೆಮ್ ಸ್ಟೋನ್ ಬರುತ್ತೆ. ಸ್ಯಾಲನೈಟ್ ಜೆಮ್ ಸ್ಟೋನ್ ನಾಟ್ ಓನ್ಲಿ ರೀಚಾರ್ಜ್ ಜೆಮ್ ಸ್ಟೋನ್ ಬಟ್ ಆಲ್ಸೋ ರೀಚಾರ್ಜ್ ನಿಮ್ಮ ಬಾಡಿ. ಒಂದು ಪಾಸಿಟಿವ್ನಲ್ಲಿ ಒಂದು ಪಾಸಿಟಿವ್ ಎನರ್ಜೀಸ್ ಬೇಕು, ಒಂದು ಪಾಸಿಟಿವ್ ಥಿಂಕಿಂಗ್ ಬೇಕು, ವಿಲ್ ಪವರ್ ಚೆನ್ನಾಗಿರಬೇಕು, ಕರೇಜ್ ಚೆನ್ನಾಗಿರಬೇಕು, ಮತ್ತು ಕ್ಲಾರಿಟಿ ಇರಬೇಕು ನಿಮ್ಮ ಲೈಫ್ನಲ್ಲಿ. ಒಂದು ಕ್ಲಾರಿಟಿ ಥಿಂಕಿಂಗ್ ಇರಬೇಕು. ಆವಾಗ ಏನಾಗುತ್ತೆ, ನಿಮ್ಮ ಲೈಫ್ನಲ್ಲಿ ನೀವು ಮುಂದೆ ಹೋಗ್ತೀರಾ. ನಿಮ್ಮ ಲೈಫ್ನಲ್ಲಿ ಜಾಬ್ ಮಾಡ್ತಾ ಇದ್ದೀರಾ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಯಾವುದೊಂದು ಸೆಕ್ಟರ್ನಲ್ಲಿ ಮಾಡ್ತಾ ಇದ್ರೂ ಕೂಡ ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಇಲ್ಲ ಅಂದರೆ ಜೀವನದಲ್ಲಿ ಮಾಡೋಕ್ಕೆ ಆಗಲ್ಲ, ಈ ಜನ್ರೇಷನಲ್ಲಿ ಬದುಕಿಗೆ ಆಗಲ್ಲ. ಆವಾಗ ನಾವು ಏನು ಮಾಡಿದ್ದೀವಿ, ಈ ಸ್ಯಾಲನೈಟ್ ಜೆಮ್ ಸ್ಟೋನ್ ಅಂತ ನಾವು ಯೂಸ್ ಮಾಡ್ತೀವಿ. ಈ ಸ್ಯಾಲನೈಟ್ ಜೆಮ್ ಸ್ಟೋನ್ ವಿಶೇಷ ಏನಂದರೆ ನಿಮ್ಮ ಲೈಫ್ನಲ್ಲಿ ಒಂದು ಪಾಸಿಟಿವ್ ಎನರ್ಜೀಸ್ ಕ್ರಿಯೇಟ್ ಆಗುತ್ತೆ, ಒಂದು ಪಾಸಿಟಿವ್ ಥಿಂಕಿಂಗ್ ಕ್ರಿಯೇಟ್ ಆಗುತ್ತೆ, ಮತ್ತು ಒಂದು ವಿಲ್ ಪವರ್ ಸ್ಟ್ರಾಂಗ್ ಆಗುತ್ತೆ, ಒಂದು ಕರೇಜ್ ಸ್ಟ್ರಾಂಗ್ ಆಗುತ್ತೆ. ಆವಾಗಲೇ ಕೂಡ ನೀವು ಲೈಫ್ನಲ್ಲಿ ಸಕ್ಸೀಡ್ ಮಾಡ್ತೀರಾ. ತುಂಬ ಜನ ಹೇಳ್ತಿರ್ತಾರೆ, ಅಂದರೆ ಜೀವನದಲ್ಲಿ ದೇವರು ತುಂಬ ಜನ ನಂಬೋರು ಇರ್ತಾರೆ, ನಂಬದೇ ಇರೋರು ಇರ್ತಾರೆ. ಆದರೆ ಪ್ರಕೃತಿ ಮಾತಿನೇ ದೇವರು ಅಂತ ತುಂಬ ಜನ ಬದುಕ್ತಾರೆ. ಸೊ ನೇಚರ್ ಗಾಡ್ ಗಿಫ್ಟ್ ಇದು, ಇದೆಲ್ಲವೂ ಕೂಡ ಪ್ರಕೃತಿಯೆಲ್ಲ ಸಿಗುವಂಥದ್ದು. ಸೊ ಇದರಿಂದ ಏನೋ ಒಂದು ಪಾಸಿಟಿವಿಟಿನ ಬಯಸ್ತಾ ಇದ್ದಾರೆ. ಯಾರೋ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಜೀವನದಲ್ಲಿ ನಾವು ಏಳ್ಗೇನೆ ಕಾಣ್ತಾ ಇಲ್ಲ, ಏನಾದರೂ ಒಂದು ಮಹತ್ತರವಾದಂಥ ಬದಲಾವಣೆ ಕಾಣಬೇಕು, 4 ಜನದ ಮಧ್ಯೆ ಒಂದು ತಲೆ ಎತ್ತು ಬದುಕಬೇಕು, ಜೊತೆಗೆ ನಮ್ಮ ಫ್ಯಾಮಿಲಿನಲ್ಲಿ ನಾವೇ ಒಂದು ದೊಡ್ಡ ಉನ್ನತ ಮಟ್ಟದಲ್ಲಿ ಹೋಗಿ ಏನೋ ಒಂದು ಬೆಂಚ್ ಮಾರ್ಕನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗಿರುತ್ತೆ. ಅಂದರೆ ಆರಾದಲ್ಲಿ ಏನಾದರೂ ಈ ರೀತಿ ಸಮಸ್ಯೆಗಳಾದಾಗ, ಡ್ಯಾಮೇಜಸ್ ಆದಾಗ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾವ ಚಕ್ರವನ್ನು ಯೂಸ್ ಮಾಡಬೇಕಾಗುತ್ತೆ? ನೋಡಿ, ಫಸ್ಟ್ ನೀವು ಕೇಳಿದ್ದೀರಾ, ಈ ಜನ್ರೇಷನ್ನಲ್ಲಿ ನಾವು ಯಾವ ಪ್ಲ್ಯಾನೆಟ್ನಲ್ಲಿ ಇಟ್ಟಿದ್ದೀವಿ, ಈ ಪ್ಲ್ಯಾನೆಟ್ನಲ್ಲಿ ಎಲ್ಲರಿಗೂ ಸಮಸ್ಯೆ ಇದೆ. ನೋಡಿ, someone is facing finance problem, someone is facing education problem, someone is facing career problem. ಈ ಪ್ರಕೃತಿನಲ್ಲಿ ಈ ಜನ್ರೇಷನ್ ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಯಾವ ಮನುಷ್ಯರು ಹೇಳೋಕ್ಕಾಗಲ್ಲ ನಮ್ಮ ಹತ್ರ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲರ ಹತ್ರ ದುಡ್ಡು ಇರ್ಬೋದು ಬಟ್ ಮಕ್ಕಳಿಲ್ಲ, ಮಕ್ಕಳು ಇರ್ಬೋದು, ದುಡ್ಡು ಇರ್ಬೋದು, ಫ್ಯಾಮಿಲಿ ಬಾಂಡಿಂಗ್ ಇಲ್ಲ, ಫ್ಯಾಮಿಲಿ ಬಾಂಡಿಂಗ್ ಇರ್ಬೋದು, ಏನು ಇದ್ರೂ ಕೂಡ 1 ಪಾಯಿಂಟೂ ಕೂಡ ಡಿಎಫೆಕ್ಟಿವ್ ಇರಲೇ ಇರುತ್ತೆ. ಈ ಭೂಮಿನಲ್ಲಿ ಹುಟ್ಟಿದ್ವಿ ಅಂದರೆ ಈ ಭೂಮಿನಲ್ಲಿನೂ ಕೂಡ ಒಂದು ರೆಮಿಡಿ ಇದೆ. ಅದು ಯಾವುದಂದರೆ ರತ್ನಶಾಸ್ತ್ರ. ನೋಡಿ, ನಾನು 3 ಥರ ನಿಮ್ಮ ರೆಮಿಡಿ ಇದೆ. ಯಾವುದಂದರೆ ಫಸ್ಟ್ ಒನ್ ಮಣಿ ಇದೆ, ಮಂತ್ರ ಇದೆ, ಔಷಧಿ ಇದೆ. ಈ 3 ರೆಮಿಡಿ ಬಿಟ್ಟು ಈ ಭೂಮಿನಲ್ಲಿ ಈ ಹ್ಯೂಮನ್ ಬೀಯಿಂಗ್ಸ್ಗೆ, ಮನುಷ್ಯನಿಗೆ ಯಾವುದು ರೆಮಿಡಿ ಇಲ್ಲ. ನಿಮಗೆ ಯಾವುದೊಂದು ಪ್ರಾಬ್ಲಮ್ ಬಂದಿದೆ, ನೀವು ದೇವ್ರ ಹತ್ರ ಹೋಗ್ಬೋದು, ಮಂದಿರ ಹತ್ರ ಇರ್ಬೋದು, ಮಸ್ಜಿದ್ ಹತ್ರ ಹೋಗ್ಬೋದು, ಚರ್ಚ್ ಹತ್ರ, ಯಾವುದೊಂದು ಸ್ಪಿರಿಚುವಲ್ ಪ್ಲೇಸ್ನಲ್ಲಿ ಹೋಗ್ಬೋದು, ಮಂತ್ರ ಜಪನೆ ಮಾಡ್ಬೋದು, ಪೂಜಾ ಮಾಡ್ಬೋದು, ಅಥವಾ ಯಾವುದೊಂದು ಸ್ಪಿರಿಚುವಲ್ ಥಿಂಗ್ಸ್ ನೀವು ಮಾಡ್ಬೋದು. ಅಥವಾ ನಿಮ್ಮ ಯಾವುದೊಂದು ಬಾಡಿನಲ್ಲಿ ಡಿಎಫೆಕ್ಟಿವ್ ಇದೆ, ನಿಮ್ಮ ಹಾಸ್ಪಿಟ್ಲಲ್ಲಿ ಹೋಗ್ಬೋದು, ಔಷಧಿ ತೊಗೊಳ್ಬೋದು. ಡಿಪೆಂಡ್ಸ್ ಆನ್ ಔಷಧಿ. ಥರ್ಡ್ ಏನು ಅಂದರೆ ರತ್ನಶಾಸ್ತ್ರ. ಈ ಭೂಮಿ ಕೊಟ್ಟಿರೋದು ಒಂದು ಆಶೀರ್ವಾದ. ಇದು ಈ ಬಂದುಬಿಟ್ಟು ಇಟ್ಸ್ ಅ ಗಿಫ್ಟ್ ಆಫ್ ನೇಚರ್. ನಾವು ನೀವು ಕ್ರಿಯೇಟ್ ಮಾಡಿರೋದಲ್ಲ. ಇವಾಗ ಈ ಜನ್ರೇಷನ್
ಜನ್ರೇಷನಲ್ಲಿ ಸಿಂಥೆಟಿಕ್ ಸ್ಟೋನ್ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಪ್ಲಾಸ್ಟಿಕ್ ಸ್ಟೋನ್ ಇರ್ಬೋದು, ಡೂಪ್ಲಿಕೇಟ್ ಸ್ಟೋನ್ ಇರ್ಬೋದು, ಎಲ್ಲ ಮ್ಯಾನ್ ಮೇಡ್ ಜೆಮ್ ಸ್ಟೋನ್, ಲ್ಯಾಬ್ ಗ್ರೋನ್ ಜೆಮ್ ಸ್ಟೋನ್ ಇರ್ಬೋದು, ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಆವಾಗಲೇ ಈ ಜೆಮ್ ಸ್ಟೋನ್ ಏನಾಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಈ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿರೋದು ಏನು ಗುರಿ ಅಂದರೆ ಎಲ್ಲರಿಗೆ ಅನ್ಹೀಟೆಡ್ ಅನ್ಟ್ರೀಟೆಡ್ ಸ್ಟೋನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಓಪನ್ ಮಾಡಿದ್ವಿ. ನಾವು ಇದು ಬಿಸ್ನೆಸ್ ಮಾಡ್ತಾ ಇಲ್ಲ, ಇದೊಂದು ಮಿಷನ್ ಆಗಿ ವಿಷನ್ ಕ್ರಿಯೇಟ್ ಮಾಡಿಬಿಟ್ಟು ಈ ಜೆಮ್ ಸ್ಟೋನ್ ಸೇಲ್ ಮಾಡ್ತಾ ಇದ್ದೀವಿ. ಇಲ್ಲ ವೆರಿ ಆಫ್ ದಿ ಲೋಯೆಸ್ಟ್ ಪ್ರೈಸ್ನಲ್ಲಿ ಇನ್ ಟರ್ಮ್ಸ್ ಆಫ್ ಇಲ್ಲ ಕರ್ನಾಟಕಗೇನು ಕೂಡ ನಾವು ಹೋಲ್ಸೇಲ್ ಮತ್ತು ರಿಟೇಲಲ್ಲಿ ಸೇಲ್ ಮಾಡ್ತಾ ಇದ್ವಿ. ಈ ಜೆಮ್ ಸ್ಟೋನ್ನ ನೀವು ಯೂಸ್ ಮಾಡ್ಬೋದು. ವೀಕ್ಷಕರೇ, ಇಷ್ಟೊತ್ತು ನೋಡ್ತಾ ಇದ್ರಿ ಪಿರಮಿಡ್ ಆಕಾರದಲ್ಲಿ ನೀವು ಮನೆಯಲ್ಲಿ ಈ ಒಂದು ಜೆಮ್ ಸ್ಟೋನಿಂದ ಮಾಡಿರುವಂಥ ಪಿರಮಿಡ್ ಆಕಾರವನ್ನು ಮನೆಯಲ್ಲಿಡೋದ್ರಿಂದ ಅನೇಕ ರೀತಿಯ ಬದಲಾವಣೆಗಳನ್ನು ತರಬಹುದು ಅನ್ನೋದ್ರ ಬಗ್ಗೆ ಯಾಕೂಬ್ ಅವರು ತಿಳಿಸ್ಕೊಟ್ರು. ಜೊತೆಗೆ 7 ಚಕ್ರಗಳೇನಾದರೂ ನಿಮ್ಮ ಜೀವನದಲ್ಲಿ ಡ್ಯಾಮೇಜ್ ಆಗಿದ್ದಲ್ಲಿ ಅನೇಕ ರೀತಿಯ ನೆಗೆಟಿವಿಟಿಯನ್ನು ಅನುಭವಿಸ್ತಾ ಇರ್ತೀರಿ. ಸೊ ಅಂಥವರು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರಬೇಕು, ಪಾಸಿಟಿವಿಟಿಯನ್ನು ಹೊಂದಬೇಕು, ಉನ್ನತ ಶ್ರೇಣಿಗೆ ಇರಬೇಕು ಅಂತಂದರೆ ಈ 7 ಸ್ಟೋನ್ಗಳಿಂದ ಮಾಡಿರುವಂಥ 7 ಚಕ್ರಾಸ್ ಆಕ್ಟಿವೇಟ್ ಮಾಡುವಂಥ ಚಕ್ರವನ್ನು ನೀವು ಯೂಸ್ ಮಾಡಬಹುದು. ಅಂದರೆ ಪಿರಮಿಡ್ ಆಕಾರದಲ್ಲಿ ಮಾಡಿಟ್ಟಿದ್ದಾರೆ. ಸೊ ಇದನ್ನು ನಿಮ್ಮ ಮನೆಯಲ್ಲಿ ಹೇಗಿಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಅನ್ನು ಪಡ್ಕೊಳ್ಬೇಕು. ಜೊತೆಗೆ ಈ ಪಿರಮಿಡ್ಗಳನ್ನು ನೀವು ಕೂಡ ಖರೀದಿ ಮಾಡಿ ನಿಮ್ಮ ಜೀವನದಲ್ಲಿ ಮಹತ್ತರವಾದಂಥ ಬದಲಾವಣೆಗಳು, ಮಿರಾಕಲ್ಸ್ ಅನ್ನು ಕಾಣಬೇಕಂತಂದ್ರೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ಗೆ ಈ ಕೂಡಲೇ ಭೇಟಿ ಕೊಡಿ. ಸೊ ಯಾಕೂಬ್ ಅವರೇ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಎಲ್ಲ ಪಿರಮಿಡ್ಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಿ. ಜೊತೆಗೆ ಜನರಿಗೆ ಒಂದು ಕೈಗಿಟುಕುವ ದರದಲ್ಲಿ ಈ ಪಿರಮಿಡ್ಗಳನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ರಿ. ಧನ್ಯವಾದ ತಮಗೆ.